ಕನ್ನಡಿಗರೇ ನಮಸ್ಕಾರ. ನೀವು ಶಿವನ ಸಮುದ್ರ, ಗಗನಚುಕ್ಕಿ, ಭರಚುಕ್ಕಿಗೆ ಹೋಗಿದ್ದೀರ, ಅಲ್ಲಿ ಬೋಟಿಂಗ್ ಮಾಡಿದ್ದೀರಾ? ನೀವು ಬೋಟಿಂಗ್ ಮಾಡಿಲ್ಲ ಅಂತಂದರೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ನಾನು ಜ್ಞಾನಸಿಂಧು ಸ್ವಾಮಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅನೇಕ ವಿಡಿಯೋಗಳು ನಿಮಗೆ ಆಗಾಗ ಬರ್ತಾ ಇರುತ್ತೆ. ನಾವಿವತ್ತು ಶಿವನ ಸಮುದ್ರಕ್ಕೆ ಹೋಗ್ತಾ ಇದ್ದೀವಿ. ಶಿವನ ಸಮುದ್ರ ಅಂದರೆ ನಿಮ್ಗೆ ನೆನಪಾಗೋದು ಗಗನಚುಕ್ಕಿ, ಭರಚುಕ್ಕಿ. ಜೋರಾಗಿ ಬೋರ್ಗಿರುವಂಥ ನೀರು, ಅಲ್ಲಿ ರುದ್ರರಮಣೀಯವಾದಂಥ ಬೋರ್ಗರವಾದ ನೀರನ್ನು ನೋಡೋದಕ್ಕೆ ಭಾಳಷ್ಟು ಜನ ಸಾಕಷ್ಟು ಕಡೆಯಿಂದ ಬರ್ತಾರೆ. ನೀವು ಗಗನಚುಕ್ಕಿ, ಭರಚುಕ್ಕಿ ನೋಡಬೇಕು ಅಂದರೆ ನೀವು ಭರಚುಕ್ಕಿ ನೋಡೋದಕ್ಕೆ ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೂ ಮಾತ್ರ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ನೀವು ಗಗನಚುಕ್ಕಿನ ಸಂಜೆ ಮೇಲೇನೂ ಕೂಡ ನೋಡ್ಬೋದು. ಆದರೆ ಅದ್ರ ಮಧ್ಯದಲ್ಲಿ ನೀವು ಗಗನಚುಕ್ಕಿ, ಭರಚುಕ್ಕಿ ಹೋಗುವಂಥ ಶಿವನ ಸಮುದ್ರದ ಹತ್ರ ಒಂದು ಬೋಟಿಂಗ್ ಪ್ಲೇಸ್ ಇದೆ. ಅಲ್ಲಿನ ಜನ ಎಲ್ಲ ಸೇರಿಕೊಂಡು ಒಂದು ಬೋಟಿಂಗ್ ಮಾಡುವಂಥ ಸಂಘವನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಏನು ಕಾವೇರಿ ನೀರು ಹರಿಯುತ್ತೆ, ಆ ಕಾವೇರಿ ನೀರನ್ನ ಹರಿಯುವಂಥ ಸಮಯದಲ್ಲಿ ಅಲ್ಲಿ ಬೋಟಿಂಗ್ ಮಾಡಿಸ್ತಾರೆ. ಅಲ್ಲಿ ಮೀನುಗಾರರು ಅವರೆಲ್ಲ ಸೇರಿಕೊಂಡು ಮಾಡುವಂಥ ಕೆಲಸ. ನಿಮಗೆ ಒಂದು ಟ್ರಿಪ್ಪಿಗೆ ಒಬ್ಬರಿಗೆ 100 ರೂಪಾಯಿ ಥರ, 3 ಜನ ಇದ್ದರೆ 300 ರೂಪಾಯಿ ಥರ, 300, 400 ಈ ಥರ ಅಲ್ಲಿ ಬೋಟಿಂಗ್ ಮಾಡಿಸ್ತಾರೆ. ತುಂಬ ನೀಟಾದ ಜಾಗ, ಏನು ಗಲೀಜಿಲ್ಲ, ತುಂಬ ಖುಷಿಯಾಗುತ್ತೆ ಇದು ನೋಡೋದಕ್ಕೆ. ಪ್ರಕೃತಿ, ಅದ್ರ ಮಧ್ಯದಲ್ಲಿ ಬೆಟ್ಟದ ಮಧ್ಯದಲ್ಲಿ ಕಾವೇರಿ ನೀರು, ಅಲ್ಲಿ ಚಿಕ್ಕ ಒಂದು ಡ್ಯಾಮ್ ಥರ ಕಟ್ಟಿದ್ದಾರೆ, ಅಲ್ಲಿ ಬೋಟಿಂಗ್ ಮಾಡಿಸ್ತಾರೆ. ಅಲ್ಲಿ ಬೋಟಿಂಗ್ ಪಕ್ಕನೇ ನಿಮಗೆ ರುಚಿಯಾದ ಮೀನು ಕೂಡ ಸಿಗುತ್ತೆ. ಮೀನು, ಆಮ್ಲೆಟು, ಮೊಟ್ಟೆ, ಹಾಗೆ ಚಿಕನ್ ಕೂಡ ಸಿಗುತ್ತೆ. ಅಂಥ ರುಚಿಯಾದ ಆಹಾರವನ್ನು ತಿಂದ್ಕೊಂಡು ಕೂಡ ನೀವು ಬೋಟಿಂಗ್ ಹೋಗ್ಬೋದು. ಜೊತೆಗೆ ಇಲ್ಲಿ ನಿಮಗೆ ಇದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡುವಂಥವ್ರು, ಬೋಟಿಂಗ್ ಹೇಗೆ ಹೋಗಬೇಕು ಅಂತ. ಇದು ಬೋಟಿಂಗ್ ಅಂತಂದರೆ ಬೋಟಿಂಗ್ ಅಲ್ಲ, ತೆಪ್ಪದ ಪಯಣ. ತೆಪ್ಪದಲ್ಲಿ ಒಂದು ರೌಂಡ್ ಅಲ್ಲೆಲ್ಲ ಕರ್ಕೊಂಡೋಗಿ ಒಂದು ರೌಂಡ್ ಅಲ್ಲಿಂದ ಸುತ್ತಾಡ್ಕೊಂಡು ಬರ್ತಾರೆ. ನೀವು ಈ ಬಾರಿ ಏನಾದರೂ ನೀವು ಗಗನಚುಕ್ಕಿ, ಭರಚುಕ್ಕಿ ಹೋದರೆ ನೀವೊಮ್ಮೆ ಇದನ್ನು ಟ್ರೈ ಮಾಡಿ. ಇಲ್ಲಿ ಎಲ್ಲಿದೆ ಅಂತಂದರೆ, ಇದು ಶಿವನ ಸಮುದ್ರ ಊರಿಗೆ ಎಂಟ್ರಿ ಆಗಬೇಕಾದ್ರೇ ಒಂದು ಬೋರ್ಡ್ ಹಾಕಿದ್ದಾರೆ, ಕೆಂಪು ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ತೆಪ್ಪದಲ್ಲಿ ಪಯಣ ಮಾಡೋದಕ್ಕೆ ತೆಪ್ಪದವರ ಸಂಘ ಅಂತೇಳಿ ಒಂದು ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ನೀವೇನಾದರೂ ಒಳಗಡೆ ಹೋದರೆ ಅಲ್ಲಿ ನಿಮಗೆ ಇದು ಸಿಗುತ್ತೆ. ನಮ್ಮ ಸ್ನೇಹಿತರು ಹೋದರು, ಭಾಳ ರೋಮಾಂಚನಕಾರಿಯಾದದ್ದು. ನಾನು ಒಳಗಡೆ ಹೋಗೋಕ್ಕಾಗಲಿಲ್ಲ, ಆದರೆ ನಮ್ಮ ಸ್ನೇಹಿತರು ಹೋದಾಗ ಭಾಳ ಖುಷಿಪಟ್ಟರು ಅವರು ಹೋಗಬೇಕಾದ್ರೆ. ಮತ್ತು ಅವ್ರನ್ನ ಕರ್ಕೊಂಡೋದಂಥವ್ರು ಕೂಡ ತುಂಬ ಖುಷಿಪಟ್ಟರು. ಹಾಗಾಗಿ ಈ ಜಾಗ ಅಂತೂ ನನಗೆ ತುಂಬ ಇಷ್ಟ ಆದಂಥ ಜಾಗ. ಎಷ್ಟು ನೀರು ಕೂಡ ತುಂಬ ಯಾವುದೇ ಪೊಲ್ಯೂಷನ್ ಇಲ್ಲದೆ ತುಂಬ ಚೆನ್ನಾಗಿರುವಂಥದ್ದು ಜಾಗ, ಹಾಗೆ ಖುಷಿ ಕೊಡುವಂಥ ಜಾಗ. ನನಗೆ ಇಂಥ ಜಾಗಗಳಂತಂದರೆ ಭಾಳ ಇಷ್ಟ. ನಿಮಗೆ ಎಂಥ ಜಾಗಗಳು ಇಷ್ಟ ಅಂತೇಳಿ ಕಾಮೆಂಟ್ ಮಾಡಿದ್ರೆ ನಾನು ಅಂಥ ಜಾಗಗಳು ವೀಡಿಯೋಗಳನ್ನ ನಿಮಗೆ ಮಾಡಿ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಈ ಬೋಟಿಂಗಲ್ಲಿ ಇವ್ರು ಹೋದವ್ರ ಅನುಭವನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅವರು ಒಳಗಡೆ ಹೋಗ್ಬೇಕಾದ್ರೆಲ್ಲ ನಾನು ರೆಕಾರ್ಡ್ ಮಾಡಿದೆ. ಭಾಳ ಖುಷಿ ವಿಚಾರ. ಅಲ್ಲೇ ಪಕ್ಕದಲ್ಲೇ ನಿಮಗೆ ತಿನ್ನೋದಕ್ಕೆ ಆಹಾರ ಕೂಡ ಸಿಗುತ್ತೆ, ಖಾರಪುರಿ, ಆಮೇಲೆ ಮೀನು, ಫಿಶ್ಶು, ಆ ಥರದ್ದೆಲ್ಲನೂ ಕೂಡ ಸಿಗುತ್ತೆ. ಹಾಗಾಗಿ ಅವರು ಹೋದರು ನಮ್ಮ ಸ್ನೇಹಿತರು. ಇದ್ರ ಜೊತೆಗೆ ನಾವು ಮತ್ತು ಇನ್ನು ಮುಂದೆ ಹೋದರೆ ನಿಮಗೆ ಇಲ್ಲಿಂದ ಗಗನಚುಕ್ಕಿ ಮತ್ತು ಭರಚುಕ್ಕಿ ಎರಡೂ ಕೂಡ ಸಿಗುತ್ತೆ. ನೀವು ಭರಚುಕ್ಕಿ ನೋಡಬೇಕು ಅಂದರೆ ಇನ್ನೊಂದು ಮಂತ್ ಆದಮೇಲೆ ಹೋಗಬೇಕು, ತುಂಬ ಚೆನ್ನಾಗಿರುತ್ತೆ. ನನ್ನ ಭರಚುಕ್ಕಿ ಮತ್ತು ಗಗನಚುಕ್ಕಿದು ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ. ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿದ್ರೆ ಅದರಲ್ಲಿ ಗಗನಚುಕ್ಕಿ ಮತ್ತು ಭರಚುಕ್ಕಿ ಇರುತ್ತೆ. ಆ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಇದು ಬೋಟಿಂಗ್ ಮಾತ್ರ ವಿಷಯನ ತಿಳಿಸ್ಬೇಕು ಅಂತೇಳಿ ಈ ವಿಡಿಯೋ ಮಾಡಿದ್ದು. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ ನಿಮಗೆ ಎಂಥ ವಿಡಿಯೋಗಳು ಬೇಕು ಅಂತೇಳಿ. ನಾನು ಫ್ರೀ ಆಗಿದ್ದಾಗ ಆ ಕಡೆ ಹೋದಾಗ ಆ ವಿಡಿಯೋಗಳನ್ನ ಮಾಡಿ ಹಾಕುವಂಥದ್ದು ಕೆಲಸವನ್ನು ಮಾಡ್ಬೋದು. ನನ್ನ ಫಾಲೋಯರ್ಸ್ ಭಾಳಷ್ಟು ಜನ ಹೋರಾಟಗಾರರಿದ್ದಾರೆ, ಕೆಲವರೆಲ್ಲ ನಮ್ಮ ಪಾರ್ಟಿಯವರಿದ್ದಾರೆ, ಇನ್ನೂ ಭಾಳಷ್ಟು ಜನ ಪ್ರಕೃತಿ ಪ್ರೇಮಿಗಳಿದ್ದಾರೆ. ಎಲ್ಲ ಥರದ್ದು ಫಾಲೋಯರ್ಸ್ ನನಗೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತವನ್ನು ಕೊಡ್ತೀನಿ. ಸಂಪೂರ್ಣ ವಿಡಿಯೋ ನೋಡ್ತಾ ಇರೋರಿಗಂತೂ ನಾನು ಡಬಲ್ ಥ್ಯಾಂಕ್ಸ್ ಹೇಳ್ತೀನಿ. ಯಾರ್ಯಾರು ಸಂಪೂರ್ಣ ವಿಡಿಯೋ ನೋಡಿದ್ದೀರಾ ದಯವಿಟ್ಟು ಇದಕ್ಕೆ ಕಾಮೆಂಟ್ ಮಾಡಿ. ನನಗೆ ಸಂಪೂರ್ಣ ವಿಡಿಯೋ ನೋಡಿದವರು ಎಷ್ಟು ಜನ ಅಂತ ಹೇಳಿ ನನಗೆ ಲೀಸ್ಟ್ ನಾನು ನೋಡಬೇಕಾಗಿದೆ. ಇದು ನಂದು ಒಂದು ಹೊಸ ಪ್ರಯತ್ನ ಅಷ್ಟೇ. ಈ ಹೊಸ ಪ್ರಯತ್ನಕ್ಕೆ ನೀವೆಲ್ಲ ಬೆಂಬಲವಾಗಿ ನಿಂತ್ಕೊಳ್ತೀರಾ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾನು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಮರಿದೆ ತಪ್ಪದೆ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಜೈ ಕರ್ನಾಟಕ, ಜೈ ಕನ್ನಡ. ಮತ್ತೊಂದೇ ಸಿಗ್ತಾ ಇರೋಣ.